ಜನರಲ್ ಆಗಿ ಒಂದು ಹುಡುಗ ಆಗಿರಲಿ ಇಲ್ಲ ಹುಡುಗಿ ಆಗಿರಲಿ ಅವರ ಕೂದಲು ಬಂದುಬಿಟ್ಟು ಚೆನ್ನಾಗಿರಬೇಕು ಅಂತ ಹೇಳೋ ಕನಸು ಎಲ್ರಿಗೂ ಇರುತ್ತೆ. ಚಿಕ್ಕಾಗಬಾರ್ದು, ಹೇರ್ ಫಾಲ್ ಆಗಬಾರ್ದು, ಸ್ಮೂತಾಗಿ ಶೈನಿಂಗ್ ಆಗಿ ಪಳಪಳ ಅಂತಿರಬೇಕು, ನೋಡ್ಲಿಕ್ಕೆ ತುಂಬ ಚೆನ್ನಾಗಿರಬೇಕು ಅಂತ ಹೇಳೋ ಕನಸು ಎಲ್ರಿಗೂ ಇರುತ್ತೆ. ಬಟ್ ನಮಗೆ ಕೆಲವೊಂದು ಸತ್ವಗಳು ತಿನ್ನಬೇಕು, ಅದೆಲ್ಲ ತಿಂದರೆ ನಮ್ಮ ಹೇರಿಗೆ ಚೆನ್ನಾಗಿರುತ್ತೆ. ಬಟ್ ನಮಗೆ ಗೊತ್ತಿರಲ್ಲ ಏನೆಲ್ಲ ತಿನ್ನಬೇಕು ಅಂತ ಹೇಳಿ. ಅದಕ್ಕೋಸ್ಕರ ನಾವು ಅದನ್ನು ಇದ್ರೂ ತಿನ್ನೋದೇ ತಪ್ಪು ಮಾಡ್ತಾ ಇರ್ತೇವೆ. ಆ್ಯಂಡ್ ಇನ್ನೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ನಮ್ಮ ಹೇರಿಗೆ ಇದೆಲ್ಲ ಕೆಟ್ಟದು ಕೊಡುತ್ತೆ ಅಂತ ಗೊತ್ತಾಗದೇ ನಾವು ಅದನ್ನೆಲ್ಲ ಮಾಡ್ತಾ ನಮ್ಮ ಹೇರ್ನ ತುಂಬ ಗಲೀಜು ಮಾಡ್ತಾ ಕೆಟ್ಟದು ಕೊಡ್ತಾ ಇರ್ತೇವೆ. ಸೊ ಈ ವಿಡಿಯೋದಲ್ಲಿ ನಾವು ಕೆಲವೊಂದು ವಿಷಯಗಳನ್ನು ಡಿಸ್ಕಸ್ ಮಾಡಲಿಕ್ಕಿದ್ದೇವೆ. ಅಂದರೆ ಯಾವುದೆಲ್ಲ ಆಹಾರಗಳು ತಿಂದರೆ ನಿಮ್ಮ ಹೇರ್ ಬಂದುಬಿಟ್ಟು ಒಳ್ಳೆಯದು, ಚೆನ್ನಾಗಿ ಬೆಳೆಯುತ್ತೆ, ಆ್ಯಂಡ್ ಯಾವುದೆಲ್ಲ ವಿಷಯಗಳನ್ನು ನೀವು ಮಾಡೋದನ್ನು ತಡೆ ಕಟ್ಟಬೇಕು ಸೊ ದಟ್ ನಿಮ್ಮ ಹೇರ್ ಚೆನ್ನಾಗಿ ಬೆಳೀಲಿಕ್ಕೆ ಅಂತ ಹೇಳುವಂಥ ಕೆಲವೊಂದು ವಿಷಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಇದರಲ್ಲಿ ಫಸ್ಟಾಗಿ ನಾವು ನೋಡುವಂಥದ್ದು ಏನು ಅಂತ ಕೇಳಿದರೆ ಕೈಬೇವು ಸೊಪ್ಪು. ನಮ್ಮ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲ ಸುತ್ತರೋರು ಎಲ್ಲರೂ ಹೇಳಿರ್ತಾರೆ ಇದನ್ನು ತಿಂದರೆ ಬಂದುಬಿಟ್ಟು ಕೂದಲು ಚೆನ್ನಾಗಿ ಆಗುತ್ತೆ ಅಂತ ಹೇಳಿ. ಹೌದು, ಅದನ್ನು ತಿಂದರೆ ಚೆನ್ನಾಗಿ ಆಗುತ್ತೆ. ಬಟ್ ಅದು ಮಾತ್ರ ಅಂತಲ್ಲ, ಯಾವುದೇ ರೀತಿಯ ಸೊಪ್ಪನ್ನು ನೀವು ತಿನ್ಬೋದು. ಯಾಕಂದರೆ ಯಾವುದೇ ರೀತಿಯ ಸೊಪ್ಪಲ್ಲೂ ಬಂದುಬಿಟ್ಟು ಅಯನ್ ಅಂಶ ಜಾಸ್ತಿ ಇದೆ. ಆ್ಯಂಡ್ ನಮ್ಮ ಕೂದಲು ಬಂದುಬಿಟ್ಟು ಹೇರ್ ಫಾಲ್ ಆಗದೇ ಇರಲಿಕ್ಕೆ ಅಯನ್ ತುಂಬ ಇಂಪಾರ್ಟೆಂಟಾಗಿ ಬೇಕು. ಆ್ಯಂಡ್ ನಾವು ಸೊಪ್ಪನ್ನು ಚೆನ್ನಾಗಿ ತಿಂತಾ ಇದ್ದರೆ ಅಯನ್ ಸತ್ತು ಬಂದುಬಿಟ್ಟು ಚೆನ್ನಾಗಿ ಸಿಗ್ತಾ ಇರುತ್ತೆ. ನಮ್ಮ ಹೇರ್ ಬಂದುಬಿಟ್ಟು ಫಾಲ್ ಆಗುವಂಥದ್ದು ಕಮ್ಮಿ ಆಗುತ್ತೆ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಎಲ್ರಿಗೂ ಅಯನ್ ಅಂಶವನ್ನು ತಗೊಳ್ಳುವಂಥದ್ದು, ದೇಹ ತಗೊಳ್ಳುವಂಥದ್ದು ಒಂದೊಂದು ರೀತಿಯಲ್ಲಿ ಡಿಫರ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಅಯನ್ ಬಂದುಬಿಟ್ಟು ದೇಹಕ್ಕೆ ಸರಿಯಾಗಿ ಸಿಗಬೇಕು ಅಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಸಿಟ್ರಿಕ್ ಆ್ಯಸಿಡ್ನ ಆ್ಯಡ್ ಮಾಡಬೇಕು. ಸಿಟ್ರಿಕ್ ಆ್ಯಸಿಡ್ ಅಂದರೆ ಬೇರೆ ಏನೂ ಇಲ್ಲ, ಹುಳಿ ಆಗುವಂತಹ ಯಾವುದೇ ಹಣ್ಣಾಗಿರಲಿ ಇಲ್ಲ ತರಕಾರಿ ಆಗಿರಲಿ, ಅಂದರೆ ನಿಂಬೆ ಹಣ್ಣಾಗಿರಲಿ, ಆರೆಂಜ್ ಆಗಿರಲಿ, ಹೀಗೆ ಹುಳಿ ಆಗುವಂತಹ ಯಾವುದೇ ಒಂದು ವಿಷಯದಲ್ಲಿ ಸಿಟ್ರಿಕ್ ಆ್ಯಸಿಡ್ ಅಂತ ಹೇಳುವಂಥದ್ದು ಇರುತ್ತೆ. ಸೊ ನೀವು ಸೊಪ್ಪನ್ನು ಮಾಡ್ತೀರಲ್ಲ ಮನೆಯಲ್ಲಿ ಬೇಯಿಸುವಾಗಲೇ ಅದರಲ್ಲಿ ಸ್ವಲ್ಪ ನಿಂಬೆ ಹಣ್ಣು ಹಿಂಡಿದ್ರೆ ಅದು ಬಂದುಬಿಟ್ಟು ಮಿಕ್ಸ್ ಆಗಿಬಿಡುತ್ತೆ. ಆಗ ನಮ್ಮ ದೇಹದೊಳಗೆ ಅದು ಹೋಗುವಾಗ ಅಯನ್ ಬಂದುಬಿಟ್ಟು ಸರಿಯಾಗಿ ನಮ್ಮ ದೇಹ ಎಳ್ಕೊಳ್ಳುವಾಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತ ಕೇಳಿದರೆ ನೀವು ತಿನ್ನುವಂತಹ ಒಂದು ಯಾವುದೇ ಸೊಪ್ಪಾಗಿರಲಿ, ಯಾವುದೇ ತರಕಾರಿ ಆಗಿರಲಿ, ಇಲ್ಲ ಯಾವುದೇ ಸತ್ವವಾದ ಅಂಶವಾಗಿರಲಿ ಅದನ್ನು ನೀವು ಚಿಕ್ಕ ವಯಸ್ಸಿಂದಲೂ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಯಾಕಂತ ಹೇಳಿದರೆ ನಮಗೆ ವಯಸ್ಸಾಗ್ತಾ ಹೋದಾಗೆ ನಮ್ಮ ದೇಹ ಅದನ್ನು ಹೀರ್ಕೊಳ್ಳುವಂತಹ ಶಕ್ತಿನೂ ಕಡಿಮೆ ಆಗ್ತಾ ಹೋಗುತ್ತೆ. 20 ವಯಸ್ಸಿನ ತನಕ ಬಂದುಬಿಟ್ಟು ಅದು ಹೈಯಲ್ಲಿರುತ್ತೆ. ನಾವೇನು ತಿಂದರೂ ಅದೆಲ್ಲ ಬಂದುಬಿಟ್ಟು ಫುಲ್ಲಾಗಿ ನಮ್ಮ ದೇಹಕ್ಕೆ ಸೇರುತ್ತೆ. ಆ್ಯಂಡ್ ವಯಸ್ಸು ಜಾಸ್ತಿ ಆಗ್ತಾ ಹೋದಾಗೆ ಬಂದುಬಿಟ್ಟು ಆ ಹೇಳ್ಕೊಳ್ಳುವಂತಹ ಪವರ್ ಕಮ್ಮಿ ಆಗ್ತಾ ಹೋಗುತ್ತೆ. ತುಂಬ ವಯಸ್ಸಾದವರಿಗೆ ಬಂದುಬಿಟ್ಟು ಎಷ್ಟೇ ಸತ್ವದ ಆಹಾರ ತಿಂದರೂ ಅವರಿಗೆ ಹೇಳ್ಕೊಳ್ಳೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಅದೇ ಥರ. ಸೊ ನೀವು ಏನೇ ಅಂಶವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಏನೇ ಒಳ್ಳೆ ವಿಷಯಗಳನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಚಿಕ್ಕ ವಯಸ್ಸಿಂದ ಸ್ಟಾರ್ಟ್ ಮಾಡಿ. ಯಾಕಂದರೆ ಆಗ ನೀವು ತಿನ್ನುವಂತಹದ್ದೇ ನಿಮ್ಮ ಲಾಸ್ಟಾಗಿ ನೀವು ವಯಸ್ಸಾಗುವ ತನಕ ನಿಮ್ಮ ಬಾಡಿಯಲ್ಲಿ ಕರೆಕ್ಟಾಗಿ ನಿಲ್ಲುತ್ತೆ. ಎರಡನೇದು ಮೇಲ್ ಪ್ಯಾಟರ್ನ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಅಂದರೆ ಈ ಎರಡು ಜಾಗದಲ್ಲಿ ಹುಡುಗರಿಗೆ ಬಂದುಬಿಟ್ಟು ಕೂದಲು ಕಮ್ಮಿ ಆಗ್ತಾ ಹೋಗುತ್ತೆ, ಕೂದಲು ಬಂದುಬಿಟ್ಟು ಉದುರ್ತಾ ಹೋಗುತ್ತೆ, ಆ್ಯಂಡ್ ಇದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದಾಗಬಾರ್ದು ಅಂತ ಹೇಳಿದರೆ ಅದಕ್ಕೆ ಏನು ಮಾಡಬೇಕು ಅಂದರೆ ನಟ್ಸ್ ತಿನ್ನಬೇಕು. ನಟ್ಸ್ ಅಂದರೆ ಬಾದಾಮ್, ಪಿಸ್ತಾ, ವಾಲ್ನಟ್ಸ್, ಇಂಥದ್ದು ಡ್ರೈ ಫ್ರೂಟ್ಸ್ ಎಲ್ಲ ಇದೆಯಲ್ಲ, ಸೊ ಇದೆಲ್ಲ ತಿನ್ನುವಂಥದ್ದನ್ನು ಜಾಸ್ತಿ ಮಾಡಬೇಕು. ಅದರಲ್ಲೂ ಇಂಪಾರ್ಟೆಂಟಾಗಿ ಯಾವುದನ್ನು ಜಾಸ್ತಿ ಮಾಡಬೇಕು ಅಂದರೆ ಪಿಸ್ತಾ. ಇದರಲ್ಲಿ ಬಂದುಬಿಟ್ಟು ಈ ಒಂದು ವಿಷಯವನ್ನು ಕಮ್ಮಿ ಮಾಡುವಂತಹ ಪವರ್ ತುಂಬ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಅದನ್ನು ತಿನ್ನುವಂಥದ್ದನ್ನು ಜಾಸ್ತಿ ಮಾಡಬೇಕು. ಇನ್ನೊಂದು ವಿಷಯ ಏನಂತ ಕೇಳಿದರೆ ನಮ್ಮ ಬಾಡಿಯಲ್ಲಿ ಒಮೆಗಾ 3 ಅನ್ನೋ ಫ್ಯಾಟಿ ಆ್ಯಸಿಡ್ಸ್ ತುಂಬ ಇಂಪಾರ್ಟೆಂಟಾಗಿ ಬೇಕು. ಅದು ಇಲ್ಲದಿದ್ದರೆ ಏನಾಗುತ್ತೆ ಅಂದರೆ ಟೆಸ್ಟೋಸ್ಟ್ರೋನ್ ಅಂತ ಹೇಳೋ ಮೇಲ್ ಹಾರ್ಮೋನ್ ಇರುತ್ತೆ, ಅದು ಬಂದುಬಿಟ್ಟು ಡೈಹೈಡ್ರೋಜನ್ ಟೆಸ್ಟೋಸ್ಟ್ರೋನ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಹಾಗೆ ಕನ್ವರ್ಟ್ ಆದರೆ ಬಂದುಬಿಟ್ಟು ಇದೆಲ್ಲ ಜಾಸ್ತಿಯಾಗಿ ಬರುವಂಥದ್ದಾಗುತ್ತೆ. ಸೊ ಅದನ್ನು ಜಾಸ್ತಿ ಹಾಗೆ ಕನ್ವರ್ಟ್ ಆಗೋದಾಗೆ ಮಾಡಬೇಕು ಅಂತ ಹೇಳಿದರೆ 3 ವಿಷಯಗಳನ್ನು ಅದಕ್ಕೆ ಇಂಪಾರ್ಟೆಂಟಾಗಿ ತಿನ್ನಬೇಕು. ಫಸ್ಟ್ ಒನ್ ಅಗಸೆ ಬೀಜ ಅಂತ ಹೇಳ್ತಾರೆ, ಫ್ಲ್ಯಾಕ್ಸ್ ಸೀಡ್ಸು, ಅದಕ್ಕೆ ಮತ್ತೆ ಎಳ್ಳು, ಅದಕ್ಕೆ ಮತ್ತೆ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ. ಸೊ ಇದನ್ನು ಬಂದುಬಿಟ್ಟು ಚೆನ್ನಾಗಿ ತಿಂತಾ ಬಂದರೆ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಜಾಸ್ತಿ ಇದೆ. ನಮ್ಮ ಈ ಒಂದು ವಿಷಯ ಉಂಟಲ್ಲ ಕೂದಲು ಉದುರುವಂಥ ವಿಷಯ, ಅದನ್ನು ಕೂಡ ಕಮ್ಮಿ ಮಾಡುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ಕೂದಲಿಲ್ಲದೆ ಆಗುವಂಥದ್ದಕ್ಕೆ ಇನ್ನೊಂದು ಕಾರಣ ಏನು ಅಂತ ಹೇಳಿದರೆ ದೇಹದಲ್ಲಿ ಮಿನರಲ್ಸ್ ಕಮ್ಮಿ ಆದರೆ, ಜಿಂಕ್, ಮ್ಯಾಂಗನೀಸ್ ಇಂತಹ ಮಿನರಲ್ಸ್ ಎಲ್ಲ ಉಂಟಲ್ಲ ಅದು ಕಮ್ಮಿ ಆದರೆ ಕೂಡ ಹೀಗೆ ಆಗುತ್ತೆ. ಸೊ ಅದಕ್ಕೂ ನೀವು ತಿನ್ನಬೇಕಾದದ್ದು ಪಿಸ್ತಾ ಆ್ಯಂಡ್ ಈ ಬೀಜಗಳು ಹೇಳಿದಲ್ಲ, ಅಗಸೆ ಬೀಜ, ಎಳ್ಳು ಆ್ಯಂಡ್ ಕುಂಬಳಕಾಯಿ ಬೀಜ. ಸೊ ಇದನ್ನೆಲ್ಲ ತಿಂದರೆ ಬಂದುಬಿಟ್ಟು ಈ ಎಲ್ಲ ಅಂಶಗಳು ನಿಮ್ಮ ಬಾಡಿಗೆ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಒನ್ ಹಾಲು ಆ್ಯಂಡ್ ಹಾಲಿನ ಉತ್ಪನ್ನಗಳು. ಸೊ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ನಾವು ಡೈಲಿ ತಿನ್ನುವಂಥದ್ದು ಒಳ್ಳೆಯದು. ಯಾಕಂತ ಹೇಳಿದರೆ ಅದರಲ್ಲಿ ವಿಟಮಿನ್ B12 ಇದೆ, ಕ್ಯಾಲ್ಶಿಯಮ್ ಇದೆ, ಪ್ರೋಟೀನ್ಸ್ ಇದೆ. ಸೊ ಇದು 3 ಸಿಕ್ಕಿದರೆ, ದೇಹಕ್ಕೆ ಚೆನ್ನಾಗಿ ಸಿಕ್ಕಿದರೆ ನಮ್ಮ ಹೇರ್ ಬಂದುಬಿಟ್ಟು ಸಾಫ್ಟಾಗಿರುತ್ತೆ, ಸ್ಮೂತಾಗಿ ಚೆನ್ನಾಗಿ ಶೈನಿಂಗ್ ಆಗಿರುತ್ತೆ. ಅಂದರೆ ಜಾಸ್ತಿಯಾಗಿ ಚಿಕ್ಕು ಬೀಳಲ್ಲ. ಸೊ ಚಿಕ್ಕು ಜಾಸ್ತಿಯಾಗಿ ಬೀಳದಿದ್ದರೆ ನಮ್ಮ ಹೇರ್ ಬಂದ್ಬಿಟ್ಟು ತುಂಬ ಹೇರ್ ಫಾಲ್ ಆಗಲ್ಲ. ಸೊ ಅದಕ್ಕೋಸ್ಕರ ಹೇರು ಚೆನ್ನಾಗಿ ದಪ್ಪಕ್ಕಿರುತ್ತೆ, ಸಾಫ್ಟಾಗಿಯೂ ಚೆನ್ನಾಗಿರುತ್ತೆ. ಸೊ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಸೇರಿಸ್ಕೊಳ್ಳುವಂಥದ್ದು ಇಂಪಾರ್ಟೆಂಟ್. ಆ್ಯಂಡ್ ಆಲ್ಸೋ ಮೊಸರು ಉಂಟಲ್ವಾ, ಮೊಸರಲ್ಲಿ ತುಂಬ ಮಾಯಿಶ್ಚರ್ ಕಂಟೆಂಟ್ ಇರುವ ಕಾರಣ, ಅಂದರೆ ಕೂದಲಿಗೆ ಬೇಕಾದಂತಹ ತುಂಬ ವಿಷಯಗಳಿರುವ ಕಾರಣ ಅದನ್ನು ಬಂದುಬಿಟ್ಟು ನೀವು ಹೇರಿಗೆ ಅಪ್ಲೈ ಮಾಡಿದರೆ, ತುಂಬ ಡ್ರೈ ಹೇರ್ ಇರೋರಿಗೆಲ್ಲ ಬಂದುಬಿಟ್ಟು ಅದನ್ನು ರೆಗ್ಯುಲರ್ ಆಗಿ ನೀವು ಅಪ್ಲೈ ಮಾಡಿ ಸ್ನಾನ ಮಾಡ್ತಾ ಇದ್ದರೆ ನಿಮ್ಮ ಹೇರ್ ಬಂದುಬಿಟ್ಟು ತುಂಬ ಡ್ರೈ ಆಗಿ ಒಣಗಿ ಹೋಗಿ ಚಿಕ್ಕ ಚಿಕ್ಕ ಆಗ್ತದಲ್ಲ, ಅದನ್ನೆಲ್ಲ ಕಮ್ಮಿ ಮಾಡಿ ಸ್ವಲ್ಪ ಚಂಡಿ ಪಸೆನ ಕೂದಲಲ್ಲಿ ಇರೋ ಹಾಗೆ ಮಾಡುತ್ತೆ. ನೆಕ್ಸ್ಟ್ ಕೂದಲಿಗೆ ತುಂಬ ಇಂಪಾರ್ಟೆಂಟಾಗಿ ಬೇಕಾಗಿರುವಂಥ ಒಂದು ವಿಷಯ ಅಂದರೆ ಕೆರಟಿನ್. ನಾವು ಅಡ್ವರ್ಟೈಸ್ಮೆಂಟಲ್ಲೆಲ್ಲ ನೋಡ್ತೇವೆ ಕೆರಟಿನ್ ಅಂಶ ಇದರಲ್ಲಿ ಜಾಸ್ತಿ ಇದೆ ಅಂತೆಲ್ಲ ಹೇಳ್ತಾರೆ.
ಅದೇ ಕೆರಟಿನೇ. ಸೊ ಅದು ಜಾಸ್ತಿ ಆಗಬೇಕು ಅಂತ ಹೇಳಿದ್ರೆ ನಾವು ಬೇಳೆ ಕಾಳುಗಳುಂಟಲ್ಲ ಅದನ್ನು ತುಂಬ ಚೆನ್ನಾಗಿ ತಿನ್ನಬೇಕು. ತೊಗರಿಬೇಳೆ, ಉದ್ದಿನಬೇಳೆ, ಕಡಲೆಬೇಳೆ, ಹೀಗೆ ಬೇಳೆ ಕಾಳುಗಳು ತುಂಬ ಇದೆಯಲ್ಲ ಅದನ್ನೆಲ್ಲ ಚೆನ್ನಾಗಿ ತಿಂತಾ ಇದ್ದರೆ ದೇಹಕ್ಕೆ ಒಳ್ಳೆಯದು. ಆ್ಯಂಡ್ ಆಲ್ಸೋ ಸ್ಪ್ರೌಟ್ಸ್ ಅಂತಾರೆ, ಅಂದರೆ ಮೊಳೆ ಕಟ್ಟಿದ ಬೀಜಗಳುಂಟಲ್ಲ. ಸೊ ನಮ್ಮ ಅಮ್ಮ ಬಂದುಬಿಟ್ಟು ಮೊಳೆ ಕಟ್ಟಿ ಬೀಜ ತಿನ್ನಿಸ್ತಾರೆ ಚಿಕ್ಕ ವಯಸ್ಸಿನಿಂದ. ಅದು ಬಂದುಬಿಟ್ಟು ತುಂಬ ಒಳ್ಳೆಯದು. ಸೊ ಅದನ್ನು ರೆಗ್ಯುಲರ್ ಆಗಿ ನೀವು ತಿಂತಾ ಇದ್ರು ಕೆರಟಿನ್ ಅಂಶ ನಿಮ್ಮ ಕೂದಲಿಗೆ ಚೆನ್ನಾಗಿ ಸಿಗುತ್ತೆ. ನೆಕ್ಸ್ಟ್ ಬಿಳಿ ಕೂದಲು ಬರುವಂತಹದ್ದು, ಅಂದರೆ ವೈಟ್ ಹೇರ್ ಇಲ್ಲ ಗ್ರೇ ಹೇರ್ ಪ್ರಾಬ್ಲಮ್ ಆಗಿರಲಿ. ಸೊ ಇದು ಬಂದುಬಿಟ್ಟು ತುಂಬ ಜನರಿಗೆ ಪ್ರಾಬ್ಲಮ್ ಆಗಿದೆ. ಇದು ಯಾಕೆಲ್ಲ ಬರುತ್ತೆ ಅಂತ ಕೇಳಿದ್ರೆ, ಫಸ್ಟ್ ಒಂದು ಬಂದುಬಿಟ್ಟು ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಅಂಶ ಕಮ್ಮಿ ಇದೆ ಅಂತ ಹೇಳಿ ಅರ್ಥ. ಅದು ಮೋಸ್ಟ್ಲಿಯಾಗಿ ವಿಟಮಿನ್ B12 ಆಗಿನೇ ಇರಬೇಕು, ಯಾಕಂದರೆ ಕೂದಲಿಗೆ ಅದು ತುಂಬ ಇಂಪಾರ್ಟೆಂಟು. ಸೊ ವಿಟಮಿನ್ B12 ಕಮ್ಮಿ ಇದ್ದರೆ ಬರ್ಬೋದು. ಸೊ ಅದಕ್ಕೆ ನಾನು ಆಗಲೇ ಹೇಳಿದ ಹಾಗೆ ಹಾಲು ಮತ್ತು ಹಾಲಿನ ಉತ್ಪನ್ನಗಳು ಕರೆಕ್ಟಾಗಿ ಸೇರಿಸ್ಕೋಬೇಕು. ನೆಕ್ಸ್ಟ್ ಒಂದು ಬಂದುಬಿಟ್ಟು ತುಂಬ ಕೆಮಿಕಲ್ಸ್ ಯೂಸ್ ಮಾಡುವಂಥದ್ದು. ಈಗ ಬರುವಂತಹ ಶ್ಯಾಂಪುಗಳೆಲ್ಲ ತುಂಬ ಕೆಮಿಕಲ್ಸ್ ಇದೆ. ಸೊ ಅದರಿಂದಾಗಿ ಬಂದುಬಿಟ್ಟು ನಿಮ್ಮ ಹೇರು ವೈಟ್ ಆಗ್ತಾ ಬರ್ಬೋದು, ಇಲ್ಲ ಅದರಲ್ಲಿ ಹೇರ್ನಲ್ಲಿ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ, ಜಿಕ್ಕು ಬರುವಂಥದ್ದು, ಹೇರ್ ಫಾಲ್ ಆಗುವಂಥದ್ದು. ಇದೆಲ್ಲವೂ ಬಂದುಬಿಟ್ಟು ಈಗ ಇರುವಂತಹ ಶ್ಯಾಂಪುಗಳಿಂದನೇ ಆಗುತ್ತೆ. ಅವ್ರು ಹೇಳ್ಬೋದು ಇದು ಹೇರ್ ಫಾಲ್ ಕಂಟ್ರೋಲ್ ಮಾಡುತ್ತೆ, ಇದು ಚೆನ್ನಾಗಿ ಕೂದಲು ಮಾಡುತ್ತೆ ಅಂತ ಹೇಳಿ. ಬಟ್ ಸ್ವಲ್ಪ ತಿರುಗಿಸಿ ಆ ಪ್ಯಾಕಲ್ಲಿಂದ ಇಂಗ್ರೀಡಿಯೆಂಟ್ಸಲ್ಲಿ ನೋಡಿ ಎಷ್ಟು ಕೆಮಿಕಲ್ ಹಾಕಿದ್ದಾರೆ ಅಂತ ಹೇಳಿ, ಅದನ್ನೆಲ್ಲ ನೋಡಿನೇ ನೀವು ತಗೋಬೇಕಾಗತ್ತೆ. ಆ್ಯಂಡ್ ಆಲ್ಸೋ ಈ ಸ್ಟ್ರೈಟ್ನಿಂಗ್ ಮಾಡುವಂಥದ್ದು, ಕರ್ಲಿಂಗ್ ಮಾಡುವಂಥದ್ದು, ಇದೆಲ್ಲ ತುಂಬ ಕೆಮಿಕಲ್ಸ್ ಹಾಕ್ತಾರೆ ಹೇರಿಗೆ. ಸೊ ಅದೆಲ್ಲ ಬಂದುಬಿಟ್ಟು ತುಂಬ ಕೆಟ್ಟದೆ. ಸೊ ಹೇರನ್ನಿಟ್ಟು ಕಲರ್ ಮಾಡುವಂಥದ್ದು, ಇದೆಲ್ಲ ಎಕ್ಸ್ಪೆರಿಮೆಂಟ್ಸ್ ಮಾಡುವಂಥದ್ದನ್ನು ಕಮ್ಮಿ ಮಾಡಿ. ಮೂರನೇದು ಬಂದುಬಿಟ್ಟು ನಿಮ್ಮ ಹೆರಿಡಿಟರಿಯಾಗಿ ನಿಮ್ಮ ಪ್ಯಾರೆಂಟ್ಸ್ನಿಂದ ಬರುವಂತಹದ್ದು. ಈಗ ನಿಮ್ಮ ಅಪ್ಪ ಅಮ್ಮ ಇಲ್ಲ ಅಜ್ಜಿ ತಾತ ಯಾರಿಗಾದರೂ ತುಂಬ ಚಿಕ್ಕ ವಯಸ್ಸಲ್ಲೇ ಬಿಳಿ ಕೂದಲು ಬಂತು, ಅದೇ ಥರ ನಿಮಗೂ ಬಿಳಿ ಕೂದಲು ಬಂತು ಅಂತ ಹೇಳಿದರೆ ಅದು ಹೆರಿಡಿಟರಿಯಾಗಿ ಬರುವಂಥದ್ದಾಗಿರ್ಬೋದು. ಇಲ್ಲ ನಿಮ್ಮ ಅಪ್ಪ ಅಮ್ಮನಿಗೆ 50 ವಯಸ್ಸಲ್ಲೇ ಬಂತು ಬಟ್ ನಿಮಗೆ 30 ವಯಸ್ಸಲ್ಲೇ ಬಂತು ಅಂತ ಹೇಳಿದರೆ ಆವಾಗ ಅದನ್ನು ನೋಡಬೇಕು ನೀವು. ಆವಾಗ ಅದು ಹೆರಿಡಿಟರಿ ಅಂತ ಅರ್ಥ ಅಲ್ಲ. ಅವ್ರಿಗೆ ಯಾವ ವಯಸ್ಸಲ್ಲಿ ಬಂತೋ ಅದೇ ವಯಸ್ಸಲ್ಲಿ ನಿಮಗೂ ಬಂದಿದ್ದರೆ ಅದು ಮೇ ಬಿ ಅವರಿಂದ ಬಂದದ್ದಾಗಿರ್ಬೋದು. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಒಂದು ಜೀನ್ನಲ್ಲಿ ಒಂದು ಸತ್ವ ಕಮ್ಮಿ ಉಂಟು ಅಂತ ಅರ್ಥ. B12 ಎಲ್ಲ ಬಂದುಬಿಟ್ಟು ವಿಟಮಿನ್ B12 ಎಲ್ಲ ಬಂದುಬಿಟ್ಟು ನಿಮಗೆ ಜೀನ್ನಲ್ಲೇ ಕಮ್ಮಿ ಉಂಟು ಅಂತ ಅರ್ಥ. ಸೊ ಅದನ್ನು ನೀವು ರೆಗ್ಯುಲರ್ ಆಗಿ ತಗೊಳ್ಳಿಕ್ಕೆ ಶುರು ಮಾಡಬೇಕು. ಆ್ಯಂಡ್ ಆಲ್ಸೋ ಗ್ರೇ ಹೇರಿಗೆ ಇನ್ನೊಂದು ಇಂಪಾರ್ಟೆಂಟ್ ಆದ ವಿಷಯ ಅಂತ ಹೇಳಿದ್ರೆ ಕಪ್ಪು ಎಲ್ಲು ಉಂಟಲ್ಲ, ಸೊ ಅದು ಕೂದಲಿಗೆ ಬಂದ್ಬಿಟ್ಟು ತುಂಬ ಒಳ್ಳೆಯದು. ಸೊ ಅದನ್ನು ನೀವು ಕಂಟಿನ್ಯೂಸ್ ಆಗಿ ತಿನ್ನುವಂಥದ್ದನ್ನು ಜಾಸ್ತಿ ಮಾಡಬೇಕು. ಯಾಕಂದರೆ ಎಲ್ಲಿನಲ್ಲಿ ಬಂದುಬಿಟ್ಟು ಅಯನ್ ಅಂಶ ತುಂಬ ಇದೆ. ಸೊ ನಿಮ್ಮ ಕೂದಲನ್ನು ಬಂದುಬಿಟ್ಟು ಚೆನ್ನಾಗಿ ಬೆಳೆಸುತ್ತೆ. ಟೆಸ್ಟೋಸ್ಟ್ರಾನ್ ಈ ಕನ್ವರ್ಟ್ ಆಗುತ್ತೆ ಅಂದರೆ ಆಗಲೇ ಹೇಳಿದಲ್ವ, ಡೈಹೈಡ್ರೋಜನ್ ಟೆಸ್ಟೋಸ್ಟ್ರಾನ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ, ಅದು ಕೂಡ ಆಗದ ಹಾಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಕಾಪರ್ ಬಂದುಬಿಟ್ಟು, ಅಂದರೆ ಕಾಪರ್ ಅಂತ ಅಂಶ ಬಂದುಬಿಟ್ಟು ಎಲ್ಲಿನಲ್ಲಿ ಜಾಸ್ತಿ ಇದೆ, ಅದು ನಿಮ್ಮ ಕೂದಲನ್ನು ಬಂದುಬಿಟ್ಟು ಚೆನ್ನಾಗಿ ತಿಕ್ ಮಾಡುತ್ತೆ. ಈಗ ಕೂದಲು ಬಂದುಬಿಟ್ಟು ಸ್ವಲ್ಪನೇ ಎಷ್ಟು ಇದ್ದ ಕೂದಲು ಈಗ ಕಮ್ಮಿ ಆಗ್ತಾ ಹೋಗುತ್ತೆ, ಜಡೆ ಬಂದುಬಿಟ್ಟು ಸ್ವಲ್ಪನೇ ಚಿಕ್ಕದಾಗ್ತಾ ಹೋಗುತ್ತಲ್ಲ. ಸೊ ಅದು ಬಂದುಬಿಟ್ಟು ಕೂದಲು ಸಪೂರ ಆಗ್ತಾ ಬರ್ತಾ ಇದೆ. ಸೊ ಅದಕ್ಕೋಸ್ಕರ ನೀವು ಕೂದಲನ್ನು ದಪ್ಪ ಮಾಡಬೇಕು ಅಂತ ಹೇಳಿದರೆ ಕಾಪರ್ ಅಂಶವನ್ನು ತಿನ್ನಬೇಕು. ಅದಕ್ಕೂ ಬಂದುಬಿಟ್ಟು ಎಲ್ಲೂ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಆಲ್ಸೋ ಸ್ಮೋಕಿಂಗ್ ಮತ್ತು ಡ್ರಿಂಕಿಂಗ್, ಇದು ಎರಡು ಬಂದುಬಿಟ್ಟು ಕೂದಲಿಗೆ ತುಂಬ ಡೇಂಜರಸ್. ನಿಮ್ಮ ಬಾಡಿಯ ಯಾವುದೇ ಪಾರ್ಟನ್ನು ಇದು ಎಫೆಕ್ಟ್ ಮಾಡೋ ಮುಂಚೆ ಅದು ಬಂದುಬಿಟ್ಟು ಫಸ್ಟಾಗಿ ಕೂದಲನ್ನೇ ಎಫೆಕ್ಟ್ ಮಾಡುತ್ತೆ. ಸ್ಮೋಕ್ ಮಾಡೋರಿಗೆ ಬಂದುಬಿಟ್ಟು ಕೂದಲು ತುಂಬ ಹೇರ್ ಫಾಲ್ ಆಗುತ್ತೆ ಆ್ಯಂಡ್ ಬಿಳಿ ಕೂದಲು ಬರುವಂಥ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಇಂತಹ ಕೆಟ್ಟ ಅಭ್ಯಾಸಗಳನ್ನು ಫಸ್ಟ್ ಬಿಟ್ಬಿಡಿ ನಿಮ್ಮ ಕೂದಲು ಚೆನ್ನಾಗಿರಬೇಕು ಅಂದರೆ. ಆ್ಯಂಡ್ ಲಾಸ್ಟಾಗಿ ಹೇಳುವಂಥ ವಿಷಯ ಅಂತ ಹೇಳಿದರೆ, ನಿಮ್ಮ ಕೂದಲಿಗೆ ಒಂದು ಸೂಪರ್ ಫುಡ್ ಇದೆ. ಅಂದರೆ ಈ ಫುಡ್ಡನ್ನು ಮಾತ್ರ ನೀವು ಕಂಟಿನ್ಯೂಸ್ ಆಗಿ ತಿಂತಾ ಬಂದರೆ ನಿಮ್ಮ ಕೂದಲಲ್ಲಿ ಒಂದು ದೊಡ್ಡ ಪರಿಣಾಮ ಬರ್ಬೋದು, ತುಂಬ ದೊಡ್ಡ ಚೇಂಜಸ್ ಬರ್ಬೋದು ಅಂತ ಹೇಳಿದರೆ ಅದಕ್ಕೆ ಕೆಲವೊಂದು ಫುಡ್ಡುಗಳಿದೆ. ಅದು ಯಾವುದಲ್ಲ ಅಂತ ಹೇಳುವಂಥದ್ದನ್ನು ನೋಡೋಣ. ಅದಕ್ಕೆ ಫಸ್ಟ್ ಒಂದು ಬಂದುಬಿಟ್ಟು ಆಮ್ಲ, ಅಂದರೆ ನೆಲ್ಲಿಕಾಯಲ್ಲಿ ಬಂದುಬಿಟ್ಟು ವಿಪರೀತವಾದಂತಹ ಅಂಶ ಇದೆ ಕೂದಲಿಗೆ ಬೇಕಾದಂಥದ್ದು. ನೀವು ಅದನ್ನು ಕಂಟಿನ್ಯೂಸ್ ಆಗಿ ತಿಂತಾ ಇದ್ದರೆ ನಿಮ್ಮ ಕೂದಲಲ್ಲಿ ಏನೂ ಪ್ರಾಬ್ಲಮೇ ಬರಲ್ಲ. ಎರಡನೇದು ತೆಂಗಿನಕಾಯಿ. ಸೊ ತೆಂಗಿನಕಾಯಿನ ಬಂದುಬಿಟ್ಟು ನಾವು ನಾರ್ಮಲಾಗಿ ತೆಂಗಿನ ಎಣ್ಣೆಯಾಗಿ ಕೂದಲಿಗೆ ಹಾಕ್ತೇವೆ. ಯಾಕಂತ ಹೇಳಿದರೆ ಅದು ಕೂದಲಿಗೆ ತುಂಬ ಒಳ್ಳೆಯದು, ಅಷ್ಟು ಒಳ್ಳೇದು ಕೊಡುತ್ತೆ. ನೀವು ತೆಂಗಿನಕಾಯಿ ಎಣ್ಣೆನ ಬಂದುಬಿಟ್ಟು ಫುಲ್ಲಾಗಿ ಹಾಕೊಳ್ಳೋದು ಮಾತ್ರ ಅಲ್ಲ, ತೆಂಗಿನಕಾಯನ್ನು ತಿನ್ನಿ. ಅದಕ್ಕೆ ಮತ್ತು ತೆಂಗಿನ ಎಣ್ಣೆಯಲ್ಲಿ ಅಡುಗೆಯನ್ನು ಮಾಡಲಿಕ್ಕೆ ಶುರು ಮಾಡಿ. ಸೊ ಇದರಿಂದಾಗಿ ನಿಮ್ಮ ಹೇರ್ ಬಂದುಬಿಟ್ಟು ಚೆನ್ನಾಗಿ ಆಗುತ್ತೆ. ಯಾಕಂದರೆ ತೆಂಗಿನ ಎಣ್ಣೆ ಇಲ್ಲ ತೆಂಗಿನಕಾಯಿಂದ ತುಂಬ ಒಳ್ಳೆಯ ವಿಷಯಗಳು ಕೂದಲಿಗಿದೆ. ನೆಕ್ಸ್ಟ್ ಒಂದು ಬಂದುಬಿಟ್ಟು ನೀರು. ಸೊ ನಮ್ಮ ದೇಹಕ್ಕೆ ನಾವು ಏನೇ ಒಂದು ಅಂಶ ತಿನ್ನಲಿ, ಏನೇ ಒಂದು ಆಹಾರ ತಿನ್ನಲಿ, ಅದು ಕರೆಕ್ಟಾಗಿ ಹೋಗಿ ಸೇರಬೇಕು ಅಂತ ಹೇಳಿದರೆ ನೀರು ಮತ್ತು ಆಕ್ಸಿಜನ್ ತುಂಬ ಇಂಪಾರ್ಟೆಂಟಾಗಿ ದೇಹಕ್ಕೆ ಬೇಕು. ಸೊ ಆ ನೀರನ್ನು ಬಂದುಬಿಟ್ಟು ನಿಮ್ಮ ದೇಹಕ್ಕೆ ಕರೆಕ್ಟಾಗಿ ಕೊಡಿ. ಎರಡನೇದಾಗಿ ಬೇಕಾದಂಥದ್ದು ಆಕ್ಸಿಜನ್ಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ಸೊ ಎಕ್ಸಸೈಸ್ ಮಾಡಿದರೆ ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಚೆನ್ನಾಗಿ ನಡೆಯುತ್ತೆ, ಆಕ್ಸಿಜನ್ ಎಲ್ಲ ಕಡೆಯಲ್ಲೂ ಸಪ್ಲೈ ಆಗುತ್ತೆ, ಕೂದಲಿಗೂ ಚೆನ್ನಾಗಿ ಸಪ್ಲೈ ಆಗುತ್ತೆ. ಸೊ ಆ ಕೂದಲು ಬಂದುಬಿಟ್ಟು ಹ್ಯಾಪಿಯಾಗಿ ಚೆನ್ನಾಗಿ ಬೆಳೆಯುತ್ತೆ. ಆ್ಯಂಡ್ ಮಾಡಲೇಬಾರ್ದು ಏನು ಅಂತ ಕೇಳಿದ್ರೆ ಆಲ್ರೆಡಿ ನಾನು ಹೇಳಿದೆ, ಆಲ್ಕೋಹಾಲ್ ಮತ್ತು ಸ್ಮೋಕಿಂಗ್ ಇದೆರಡು ಮಾಡಲೇಬಾರ್ದು. ಆ್ಯಂಡ್ ಆಲ್ಸೋ ಜಂಕ್ ಫುಡ್ಸ್ನಿಂದಾಗಿ ನಮ್ಮ ಹೇರಿಗೆ ಕೆಟ್ಟದುಂಟು. ಯಾಕಂತ ಹೇಳಿದರೆ ಅವ್ರು ಯಾವ ಒಂದು ಎಣ್ಣೆ ಇಟ್ಟು ಎಷ್ಟು ಗಲೀಜಾಗಿ ಮಾಡ್ತಾರೆ ಅಂತ ಹೇಳುವಂಥದ್ದು ನಮಗೂ ಯಾರಿಗೂ ಗೊತ್ತಿಲ್ಲ. ಸೊ ಅದಕ್ಕೆ ಬಂದುಬಿಟ್ಟು ಅದು ನಮ್ಮ ಕೂದಲಿಗೆ ಡೇಂಜರಸ್. ಸೊ ಅದಕ್ಕೋಸ್ಕರ ನೀವು ಜಂಕ್ ಫುಡ್ಸನ್ನು ತಿನ್ನುವಂಥದ್ದನ್ನು ಅವಾಯ್ಡ್ ಮಾಡಬೇಕು. ಸೊ ಇದಿಷ್ಟು ನಿಮ್ಮ ಹೇರ್ನ ಬಂದುಬಿಟ್ಟು ಚೆನ್ನಾಗಿ ಇಟ್ಕೊಳ್ಳೋಕ್ಕೆ ಕೆಲವೊಂದು ವಿಷಯಗಳು. ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿ ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನಾನು ಇದೇ ಥರ ತುಂಬ ವೀಡಿಯೋಸ್ ಮಾಡಿದ್ದೀನಿ, ಇಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಖಂಡಿತವಾಗಿ ಇಂಟ್ರೆಸ್ಟ್ ಇದ್ದರೆ ನೋಡಿ.